ಒಂದು ಎಕರೆಗೆ ಮೊದಲೇ ಬೆಳೆ ಬೆಳೀಲಿಕ್ಕೆ ಒಂದು ಬಹುಶಃ ಒಂದು 4 ರಿಂದ 5 ಲಕ್ಷ ಅಷ್ಟು ಖರ್ಚು ಬರುತ್ತೆ ಒಂದು ಎಕರೆಗೆ ಮೊದಲನೇ ಬೆಳೆಗೆ. ಎರಡನೇ ಬೆಳೆಗೆ ಮತ್ತು ಮೂರನೇ ಬೆಳೆಗೆ ಅವ ಒಂದು 1 ಲಕ್ಷ ಅಷ್ಟು ಖರ್ಚು ಬರುತ್ತೆ ಅಷ್ಟೇ. ಅದು ಏನಂದರೆ ಗಿಡ ನೀವು ಪರ್ಚೇಸ್ ಮಾಡೋಂಗಿಲ್ಲ, ಈ ಬೆಡ್ಡಿಂಗ್ ಹಾಕೋಂಗಿಲ್ಲ, ಕಾಂಪೌಂಡ್ ನಿರ್ಮಾಣ ಮಾಡೋ ಖರ್ಚು ಬರೋಲ್ಲ, ಮಿಡ್ಲಲ್ಲಿ ಹಾಕಿರ್ತಕ್ಕಂಥ ಕಲ್ಲು ಮತ್ತು ಕಂಬಿ ಎಳಿತಕ್ಕಂಥದ್ದು ಇದು ಯಾವುದು ಖರ್ಚು ಬರೋದಿಲ್ಲ. ಬರೀ ಗೊಬ್ಬರ ಹಾಕ್ತಕ್ಕಂಥದ್ದು, ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ತಕ್ಕಂಥದ್ದು ಮತ್ತು ಔಷಧಿ ಹೊಡಿತಕ್ಕಂಥದ್ದು, ಅವೆರಡು ಮಾತ್ರ ಖರ್ಚು ಬರೋದ್ರಿಂದ 1 ಲಕ್ಷ ಅಷ್ಟು ಖರ್ಚು ಬರುತ್ತೆ 2 ಮತ್ತು 3ನೇ ಬೆಳೆ ಮೇಲೆ ಯಾವುದೇ ಬೆಳೀತಕ್ಕಂಥದ್ದು. ಅವಾಗ ಖರ್ಚು ಕಡಿಮೆ ಆಗ್ತದೆ, ಈಡ್ ಜಾಸ್ತಿ ಆಗುತ್ತೆ. ಅವಾಗ 2ನೇ ಬೆಳೆಯಿಂದ ಆಚೆಗೆ ಈಡ್ ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ಬ್ರದರೆಲ್ಲ ಹೇಳ್ತಕ್ಕಂಥದ್ದು ಒಂದು 30 kg ಅಷ್ಟು ಬಿಡ್ಬೋದು ಒಂದು ಗಿಡದಲ್ಲಿ, 25 ರಿಂದ 30 kg ಅಂತ ಡಾಕ್ಟ್ರ್ ಸಜೆಸ್ಟ್ ಮಾಡಿದ್ದಾರೆ ಅಂತ. ನಮ್ಮದೆಲ್ಲ ಹೇಳ್ತಕ್ಕಂಥದ್ದು ಡಾಕ್ಟ್ರು ಮತ್ತು ಬೇರೆ ರೈತರು ಬಂದು ನೋಡಿರ್ತಕ್ಕಂಥ ಪ್ರಕಾರ 10 ತಿಂಗಳಲ್ಲಿ ಭಾಳ ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಆಗಿದೆ, ಚೆನ್ನಾಗಿ ಬೆಳೆದಿದ್ದೀರಾ ಅಂತೇಳಿ ಹೇಳಿದ್ದಾರೆ. ಡಾಕ್ಟ್ರು ಕೂಡ ಭಾಳ ಫಲವತ್ತಾಗಿದೆ ಮತ್ತು ಭೂಮಿ ಕೂಡ ಫಲವತ್ತಾಗಿರೋದ್ರಿಂದ ನಾವು ಹೆಚ್ಚು ದನಿನ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿದ್ದೀವಿ. ಆ ಕಾರಣಕ್ಕಾಗಿ ಸ್ವಲ್ಪ ಚೆನ್ನಾಗಿದೆ ಗಿಡ. ಯಾವಾಗಲೂ ಕೂಡ ರೈತರು ನಾವು ಕೂಡ ಹೇಳ್ತಕ್ಕಂಥದ್ದು ಕೊಟ್ಟಿಗೆ ಗೊಬ್ಬರವನ್ನು ಬಳಸಿದ್ರೆ ಭೂಮಿ ಫಲವತ್ತಾಗಿರ್ತದೆ ಮತ್ತು ನಾವು ಆಗ್ತಕ್ಕಂಥ ಬೆಳೆ ಕೂಡ ಲಾಂಗ್ ಟರ್ಮ್ ಬೆಳೆಗಳು ಬರ್ತವೆ. ಇದು ಮೊದಲನೇ ಬೆಳೆ 2ನೇ ಬೆಳೆ ಬಂದ್ಬಿಟ್ಟು ಹೋದ್ರೆ ಗಿಡ ಹೋದ್ರೆ ಲಾಸ್ ಆಗುತ್ತೆ. ಇಷ್ಟೊಂದು ಖರ್ಚು ಮಾಡಿ 2 ವರ್ಷ ಕೊಟ್ಟೋಗ್ಬಿಟ್ರೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚು ಯೂಸ್ ಮಾಡ್ತಾ ಬರ್ತಾ ಇದ್ರೆ ಒಂದು 5-6 ವರ್ಷ 7-8 ವರ್ಷ ಅಷ್ಟು ಲಾಂಗ್ ಟರ್ಮಾಗಿ ಬೆಳೆ ಇರ್ತದೆ. ಆವಾಗ ಲಾಭ ಹೆಚ್ಚು ನಿರೀಕ್ಷೆ ಮಾಡ್ಬೋದು. ಈ ಸರಿ ನಾವು 2100 ಗಿಡಕ್ಕೆ ಒಂದು 25 kg ಇಂದ 30 kg ಅಂತ ನಿರೀಕ್ಷೆ ಮಾಡಿ ಒಂದು 60 ಟನ್ನು ಬರ್ಬೋದು ಅಂತೇಳಿ ನಿರೀಕ್ಷೆಯನ್ನು ಮಾಡಿದ್ದೀವಿ. ಇಲ್ಲ, ಓವರ್ ಆಲ್ 4.5 ಎಕರೆಗೂ ಸೇರಿ 60 ಟನ್ ಅಂತ. 60 ಟನ್ ಅಂತ ಲಾಸ್ಟ್ ಟರ್ಮ್ಗೆ ಇದ್ದಂಗೆ ರೇಟ್ ಸಿಕ್ಕಿದ್ರೆ ನಾವೊಂದು 1 ಕೋಟಿ ಹತ್ತತ್ರ ಅಷ್ಟು ಒಟ್ಟು ಇದನ್ನು ಖರ್ಚೆಲ್ಲ ಹೋಗಿ ಒಂದು 75 ಲಕ್ಷ ಲಾಭ ಬರ್ಬೋದು ಅಂತ ನಿರೀಕ್ಷೆಯನ್ನು ಮಾಡಿದ್ದೀವಿ 4.5 ಎಕರೆಯಿಂದ. ಸೊ ಈಗ ಸರ್, ಈಗ ಬೇರೆ ಇದಕ್ಕಿಂತ ಮುಂಚಿತವಾಗಿ ಏನು ಬೆಳೆ ಹಾಕಿದ್ರಿ ಸರ್ ಈ ಭೂಮಿಯಲ್ಲಿ? ಇದಕ್ಕಿಂತ ಮುಂಚಿತವಾಗಿ ನಾವು ಅಂದರೆ ಇದು ಒಂದೊಂದು ಎಕರೆ ಅರ್ಧ ಎಕರೆ ಅಷ್ಟು ತುಂಡು ಭೂಮಿಗಳಿದು ಮತ್ತು ಬರೀ ಬದಿಗಳು ಇರ್ತಾಯಿತ್ತು. ನಾವು ಟೊಮೊಟೊ, ಹೂಕೋಸು, ಕಾಲಿಫ್ಲವರು, ಮೆಣಸಿನ ಗಿಡ, ಹೀರೆಕಾಯಿ, ಸೋರೆಕಾಯಿ ಈ ಥರದ ಸಣ್ಣ ಸಣ್ಣ ತೋಟಗಾರಿಕೆ ಬೆಳೆಗಳನ್ನ ಮಾಡ್ತಾಯಿದ್ವಿ ನಾವು. ನಮ್ಮ ತಂದೆ ಕೂಡ ಭಾಳ ಸಣ್ಣ ರೈತರಾಗಿದ್ದರಿಂದ ಹೆಚ್ಚು ಇನ್ವೆಸ್ಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತಿತ್ತು. ಆ ಕಾರಣಕ್ಕಾಗಿ ಸಣ್ಣ ಸಣ್ಣ ಬೆಳೆಗಳನ್ನು, ಬಟ್ ಅದರಿಂದ ಹೆಚ್ಚು ಆದಾಯ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಒಂದು ಬೆಳೆಗೆ ರೇಟ್ ಸಿಗ್ತಾಯಿತ್ತು, ಮತ್ತೊಂದು ಬೆಳೆಗೆ ಸಿಗ್ತಿರ್ಲಿಲ್ಲ. ಬಟ್ ಆದರೂ ಕೂಡ ನಮ್ಮ ತಂದೆ ಸಸ್ಟೈನಬಲ್ ರೈತರಾಗಿದ್ದರು. ಕಾರಣ ಏನಂದರೆ ತೋಟದಲ್ಲಿ ಆದಾಯ ಬರಲಿಲ್ಲ ಅಂದರೂ ಕೂಡ ಹಸುಗಳು ಸಾಕಾಣಿಕೆ ಮಾಡೋದ್ರಿಂದ ಆದಾಯವನ್ನು ಗಳಿಸಿ ನಾವು ನಮ್ಮ ತಂದೆ ತಾಯಿಗೆ 5 ಜನ ಮಕ್ಕಳು, 5 ಜನರನ್ನು ಓದಿಸಿ ಎಲ್ಲರನ್ನೂ ವಿದ್ಯಾವಂತರು ಮಾಡಿದ್ರು. ಎಲ್ಲರೂ ಒಂದೊಂದು ರೀತಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನನ್ನ ಲಾಯರ್ ಮಾಡಿಸಿದ್ರು. ಲಾಯರ್ ಮಾಡಿಸಿ ನಾವಲ್ಲಿ ಇಷ್ಟೆಲ್ಲ ಓದಿಸಿದ್ರು ಕೂಡ ನಾವು ಯಾವತ್ತೂ ಕೂಡ ನಮ್ಮ ತಂದೆ 1 ಗುಂಟೆ ಜಾಗವನ್ನು ಕೂಡ ಮಾರಾಟ ಮಾಡಲಿಲ್ಲ. ನಮ್ಮ ತಂದೆ ಇನ್ನೂ ಜಾಗವನ್ನು ಪರ್ಚೇಸ್ ಮಾಡೋರೆ, ಇನ್ನೂ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಿ ವ್ಯವಸಾಯವನ್ನು ಮಾಡ್ತಿರ್ತಕ್ಕಂಥವ್ರು. ನಾವು ಸುಮಾರು 50 ವರ್ಷಗಳಿಂದ ಕೂಡ ನಮ್ಮ ತಂದೆ ಮತ್ತು ನಮ್ಮ ತಾತನ ಕಾಲದಿಂದ ಕೂಡ ನಾವು ವ್ಯವಸಾಯ ಕುಟುಂಬದಿಂದನೇ ಬಂದಿರತಕ್ಕಂಥವ್ರು. ಸೊ ಇಲ್ಲೆಲ್ಲ ಸಖತ್ ಭೂಮಿ ಕಾಸ್ಟ್ಲಿ ಇದೆ, ಆದರೂ ಸೇಲ್ ಮಾಡಲೇ ಇಲ್ಲ. ಇಲ್ಲ, ನೀವು ನಮ್ಮ ಊರಿನಲ್ಲಿ ನೋಡಿದ್ರೆ ನೀವು ಸುಮಾರು 75% ಅಷ್ಟು ರೈತರು ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಅದು ಬೇರೆ ಬೇರೆ ಕಾರಣಕ್ಕೆ, ಮಕ್ಕಳನ್ನ ಓದಿಸ್ಲಿಕ್ಕೆ, ಮಕ್ಳಿಗೆ ಮದುವೆ ಮಾಡಲಿಕ್ಕೆ, ಮನೆಯನ್ನು ಕಟ್ಕೊಳ್ಳಿಕ್ಕೆ. ಮತ್ತು ಕೃಷಿಯಲ್ಲಿ ಎಲ್ಲರೂ ಕೂಡ ಸಕ್ಸಸ್ ಆಗಿಲ್ಲ. ಸಾಲಕ್ಕೆ ಸಿಕ್ಕಿ ಬ್ಯಾಂಕ್ ಸಾಲಕ್ಕೆ ಮತ್ತು ಕೈ ಸಾಲ ಮಾಡ್ಕೊಂಡು ಭಾಳ ಕಷ್ಟಪಟ್ಟರು ಕೂಡ 2-3 ಬೆಳೆ ಲಾಸ್ ಆಗಿಬಿಟ್ರೆ, ರೇಟ್ ಸಿಗಲಿಲ್ಲ ಅಂದರೆ ರೈತ ಭಾಳ ಸಂಕಷ್ಟಕ್ಕೆ ಸಿಗ್ತಕ್ಕಂಥದ್ದು ಹೆಚ್ಚಿದೆ. ಆ ಕಾರಣಕ್ಕಾಗಿ ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗಿದೆ ರೈತರ ಕುಟುಂಬಗಳ ಬಗ್ಗೆ, ರೈತರ ಬಗ್ಗೆ. ಅಂದರೆ ರೈತನಿಗೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಮತ್ತು ಏನೋ ನಾನು ಫ್ರೀಯಾಗಿ ಕೊಡ್ತೀನಿ ಅನ್ನೋದಕ್ಕಿಂತ ರೈತನ ಬೆಳೀತಕ್ಕಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗೋ ರೀತಿಯಲ್ಲಿ ಮಾರುಕಟ್ಟೆ ನಿರ್ಮಾಣ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ನೀವು ಸರ್ಕಾರಗಳಿಗೆಲ್ಲ ಗೊತ್ತಿದೆ ನೋಡಿ, APMC ಕಾಯ್ದೆಯಲ್ಲಿ 2% ಕಮಿಷನ್ ತಗೊಳ್ಬೇಕು ಅಂತಕ್ಕಂಥ ಇದ್ರೂ ಕೂಡ 10% ಕಮಿಷನ್ ರಾಜರೋಷವಾಗಿ ತಗೊಳ್ತವ್ರೆ ಮಾರುಕಟ್ಟೆಗಳಲ್ಲಿ, ದಳ್ಳಾಳಿಗಳು ಮತ್ತು APMCಗಳಲ್ಲಿ. ಸರ್ಕಾರ ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಸೊ ಈ ಥರದ ಸಣ್ಣ ಸಣ್ಣ ಕ್ರಮಗಳನ್ನ ವಹಿಸಬೇಕು. ಆಮೇಲೆ ಹೊರಗಡೆ ರೈತ ಬೆಳೆದಂಥದ್ದನ್ನ ಸಂಗ್ರಹ ಮಾಡಲಿಕ್ಕೆ ಬೆಳೆ ಇಲ್ಲದಾಗ ಅವನು ಅಂದರೆ ಈ ಕೋಲ್ಡ್ ಸ್ಟೋರೇಜ್ಗಳನ್ನು ಪ್ರತಿ ತಾಲೂಕಿಗೆ, ಪ್ರತಿ ಜಿಲ್ಲೆಗೊಂದು ಮಾಡಿಕೊಟ್ರೆ ಭಾಳ ಅನುಕೂಲ ಸರ್ಕಾರಗಳು. ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳ ಖುಷಿ ಪಡ್ತಕ್ಕಂಥ ವಿಚಾರ ಏನಂದರೆ, ಮೊನ್ನೆ ನರೇಂದ್ರ ಮೋದಿಯವರು ಬಂದ ಮೇಲೆ ಒಂದು ಜಿಲ್ಲೆಗೊಂದು ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅಂತೇಳಿ ಮಾಡಿದ್ರು. ಮತ್ತು ರೈತನಿಗೆ ಸರ್ಕಾರ ಕೊಡ್ತಕ್ಕಂಥ ಆದಾಯವನ್ನು ರೈತನ ನೇರವಾಗಿ ಅವನ ಅಕೌಂಟ್ಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಜನ್ಧನ್ ಅಕೌಂಟನ್ನು ಮಾಡಿದ್ರು. ಅವ್ರು ಕೊಡ್ತಕ್ಕಂಥ ಸರ್ಕಾರದ ಯೋಜನೆಯ ದುಡ್ಡನ್ನು ಕೂಡ ಅವನೇ ಫಲಾನುಭವಿ ಆಗಬೇಕು, ಅವ್ನಿಗೆ ಯಾವುದೇ ₹1 ಸೋರಿಕೆ ಆಗಬಾರ್ದು ಅಂತೇಳಿ ಅವನ ಅಕೌಂಟ್ಗೆ
ಕಿಸಾನ್ ಸನ್ಮಾನ್ ಯೋಜನೆಯ ದುಡ್ಡನ್ನು ಕೂಡ ಬರ್ತಕ್ಕಂಥದ್ದು ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಂದು ಭಾರತ ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಬದಲಾವಣೆ ಆಗ್ತಾ ಇದೆ. ರೈತರು ಕೂಡ ರೈತರ ಸ್ಥಿತಿ ಕೂಡ ಅಂದರೆ ಆರ್ಥಿಕ ಸ್ಥಿತಿಗಳು ಕೂಡ ಬದಲಾಗ್ತಾ ಇದೆ. ಇವಾಗ ಸ್ವಲ್ಪ ನೆಮ್ಮದಿಯಿಂದ ಬದುಕ್ಬೋದು ಅನ್ನೋ ವಾತಾವರಣ ರೈತರಲ್ಲಿ ನಿರ್ಮಾಣ ಆಗಿದೆ. ಸೊ ಫಸ್ಟ್ ಬೇರೆ ಬೆಳೆ ಹಾಕಿದ್ರಲ್ಲ ಸರ್, ಈಗ ದಾಳಿಂಬೆನೇ ಹಾಕಬೇಕು ಅಂತ ಅನಿಸಿದೆ ಯಾಕೆ ಸರ್ ನಿಮಗೆ? ಅಂದರೆ ನಾವೆಲ್ಲ ವಿದ್ಯಾವಂತರಾದಮೇಲೆ ನಮಗನಿಸಿದ ಒಂದಷ್ಟು ಕಮರ್ಷಿಯಲ್ ಕ್ರಾಪ್ನ ಬೆಳಿಬೇಕು ಅಂತ. ಬೇರೆಯವರೆಲ್ಲ ನೋಡಿದಾಗ ಈ ಕಂಪ್ನಿಗಳು ವೈಸ್ ಮಾಡ್ಕೊಂಡು ಅಂದರೆ 30 ಎಕರೆ 40 ಎಕರೆ ಲೀಸಿಗೆ ತಗೊಂಡು ಬೇರೆಯವರು ರೈತರ ಜಮೀನುಗಳನ್ನ ಲೀಸಿಗೆ ತಗೊಂಡು ವರ್ಷಕ್ಕೆ ಇಷ್ಟು ಅಂತ ಕೊಟ್ಟು ಅವ್ರು ಬೆಳೆದು ಭಾಳ ಆದಾಯ ಇದೆ ಅಂತಕ್ಕಂಥದ್ದು ನೋಡಿಸ್ತಾ ಇದ್ರು. ನಮಗನಿಸ್ತು ಅವ್ರು ಏನು ಎಕ್ಸ್ಪೀರಿಯನ್ಸ್ ಇಲ್ಲದೇ ರೈತರ ಕುಟುಂಬದವ್ರಲ್ಲದೆ ಎಲ್ಲೋ ಬೆಂಗಳೂರಾಗ ಇದ್ಕೊಂಡು ಬಂದು ಇಲ್ಲಿ ನಮ್ಮ ಜಮೀನುಗಳನ್ನ ತಗೊಂಡು ಲೀಸಿಗೆ ತಗೊಂಡು ಇಷ್ಟೆಲ್ಲ ಆದಾಯ ಮಾಡ್ತಾರಲ್ಲ, ನಾವು ಯಾಕೆ ಬೆಳಿಬಾರ್ದು, ನಾವು ಯಾಕೆ ಪ್ರಯತ್ನ ಪಡಬಾರ್ದು? ನಾವು ಪ್ರಯತ್ನ ಪಡೋದ್ರಿಂದ ನಮ್ಮ ಅಕ್ಕಪಕ್ಕದ ರೈತರು ಕೂಡ ಇದರಿಂದ ಆದಾಯ ಇದೆ ಅಂತ ನಾವು ಹೇಳಿದ್ರೆ, ನಾವು ಅಂದರೆ ಕಣ್ಣಲ್ಲಿ ನೋಡಿರ್ತಾರೆ, ಅವರು ಕೂಡ ಹೆಚ್ಚು ತೊಡಗಿಸ್ಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ಒಂದು ಪ್ರಾಯೋಗಿಕವಾಗಿ ನಾವು ಇದನ್ನೇ ಮಾಡಬೇಕು ಅಂತೇಳಿ ಮಾಡೋದು. ನಮಗೆ ಸಕ್ಸಸ್ ಆಗಿದ್ದೀವಿ. ನಾವು ಇದರಲ್ಲಿ ಸಕ್ಸಸ್ ಆಗಿದ್ದೀವಿ. ಬಂದಂಥ ಎಲ್ಲ ಡಾಕ್ಟ್ರುಗಳು ಮತ್ತು ರೈತರು ಬೆಳೆದಿರೋರು ಕೂಡ ಬಂದು ಖುಷಿಯನ್ನು ಪಟ್ಟರು. ತುಂಬ ಚೆನ್ನಾಗಿ ಬೆಳೆದಿದ್ದೀರಿ, 10 ತಿಂಗಳಲ್ಲಿ ಇಷ್ಟು ದೊಡ್ಡ ಗಿಡ ಡೆವಲಪ್ಮೆಂಟ್ ಮಾಡಿರೋದು ನೋಡಿದ್ರೆ ತುಂಬ ಚೆನ್ನಾಗಿ ಈಲ್ಡ್ ಬರುತ್ತೆ ನಿಮಗೆ. ಆಮೇಲೆ ಈ ಭೂಮಿಯಲ್ಲಿ ಇನ್ನೊಂದು ಏನಂದರೆ ಇದು ವಿಶೇಷ, ದಾಳಿಂಬೆಯಲ್ಲಿ ಲಾಸ್ ಆಗಿರೋರು ಕೂಡ ಇದ್ದಾರೆ. ಏಕೆಂದರೆ ವಿಲ್ಟ್ ಬಂದುಬಿಡುತ್ತೆ ಭೂಮಿಯಲ್ಲಿ. ಅಂದರೆ ಗಿಡ ಇಷ್ಟು ಬೆಳೆದಿದೆ ಅಂತಂದರೆ ಇದಕ್ಕಿದಂಗೆ ಗಿಡ ಒಣಗೋಗ್ಬಿಡುತ್ತೆ. ಇದು ಅಂದರೆ ಭೂಮಿಯಲ್ಲಿ ವಿಲ್ಟು ಇದಕ್ಕಾಗದೇ ಇರ್ತಕ್ಕಂಥ ವಸ್ತುಗಳಿದ್ದರೆ ಮತ್ತು ಲಾಗೋಡು ಭೂಮಿಗೆ ಹಾಕಿ ಕೆಲವು ಮಿನರಲ್ಸು ಸತ್ತೋಗ್ಬಿಟ್ರೆ ಭೂಮಿಯಲ್ಲಿ, ಅಂದರೆ ಜೀವಕಾಂಶಗಳು ಸತ್ತೋಗ್ಬಿಟ್ರೆ ಈ ಗಿಡ ಇದಕ್ಕಿದಂಗೆ ಸತ್ತೋಗ್ಬಿಡುತ್ತೆ. ಹೌದೌದು. ಹಂಗಾಗಿ ಹೆಚ್ಚು ಇದಕ್ಕೆ ಲಾಗೋಡ ಫರ್ಟಿಲೈಸರನ್ನು ಉಪಯೋಗಿಸಬಾರ್ದು. ದನಿನ ಕೊಟ್ಟಿಗೆ ಗೊಬ್ಬರವನ್ನು ಉಪಯೋಗಿಸಿ ಬೆಳೆಯೋದ್ರಿಂದ ಲಾಂಗ್ ಟರ್ಮ್ ಬೆಳೆ ಬರೋದು ಉಪಯೋಗ ಆಗುತ್ತೆ ನಮಗೆ. ಮತ್ತು ಹೆಚ್ಚು ಈಲ್ಡ್ ಬರುತ್ತೆ ಮತ್ತು ಕ್ವಾಲಿಟಿ ಫ್ರೂಟ್ಸ್ ಬರುತ್ತೆ, ಹಣ್ಣು ಬರುತ್ತೆ ನಮಗೆ. ಅಂದರೆ ಅರ್ಧ ಕೆ ಜಿಗಿಂತ ಜಾಸ್ತಿ ಬಂದರೆ ಲಾಸ್ಟ್ ಟೈಮು ನೋಡಿ ಕೆಲವರು 140 ರೂಪಾಯಿ ಕೂಡ ಕೆ ಜಿ ಕೊಟ್ಟರು ತೋಟದಲ್ಲಿ. ಅಂದರೆ ಕೆಲವರು ಭಾಳ ಕ್ವಾಲಿಟಿ ಬೆಳೆದಂಥವ್ರು ಅರ್ಧ ಕೆ ಜಿಯಿಂದ 3/4 ಕೆ ಜಿ ಬೆಳೆದಿರ್ತಕ್ಕಂಥವ್ರು 192 ರೂಪಾಯಿ 200 ರೂಪಾಯಿವರೆಗೂ ಕೂಡ ತೋಟದಲ್ಲಿ ಕೆ ಜಿಯನ್ನು ಮಾರಾಟ ಮಾಡಿದ್ರು. ಕ್ವಾಲಿಟಿ ಬಂದರೆ ಭಾಳ ಎಕ್ಸ್ಪೋರ್ಟ್ ಹೋಗುತ್ತಿದ್ದು. ಇಲ್ಲಿ ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಪೋರ್ಟ್ ಹೋಗೋದ್ರಿಂದನೇ ಇದಕ್ಕೆ ಜಾಸ್ತಿ ರೇಟ್ ಇರ್ತಕ್ಕಂಥದ್ದು. ಅಂದರೆ ನಾವು ಎಕ್ಸ್ಪೋರ್ಟ್ ಹೋಗ್ತಕ್ಕಂಥ ಕ್ವಾಲಿಟಿ ದಾಳಿಂಬೆನ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಹಾಂ. ಮತ್ತು ಇನ್ನೂ ಒಂದು ಹೇಳ್ತೀನಿ, ಇದು ಯಾಕೆ ಇಷ್ಟು ಚೆನ್ನಾಗಿ ಬಂದಿದೆ ಅನ್ನೋದಕ್ಕೆ ಇದು ಭಾಳ ಸೂಕ್ಷ್ಮ ಗಮನಿಸ್ಬೇಕು ರೈತರು. ನಾವು ಈ ಹಿಂದೆ ಈ ಭೂಮಿಗೆಲ್ಲ ಪೂರ್ತಿ ಅಂದರೆ ನೀಮನ್ನು ಹಾಕಿದ್ವು. ನೀಮ್ ಅಂತಂದರೆ ನಾವು ಎಬ್ಬೇವನ್ನು ಹಾಕಿದ್ವು. ನಾವು ಎಬ್ಬೇವು ರೈತರು ಹಾಕಿದಾಗೆಲ್ಲ ಅಕ್ಕಪಕ್ಕದ ರೈತರೆಲ್ಲ ಭಾಳ ನಗ್ತಾಯಿದ್ರು, ಇವ್ರು ಏನು ಒಳ್ಳೆ ಭೂಮಿಯಲ್ಲಿ ಬಂದು ಎಬ್ಬೇವು ಹಾಕ್ತವ್ರೆ ಅಂತೇಳಿ. ಬಟ್ ನಮ್ಮ ತಂದೆ ತಾಯಿನ ಒಪ್ಪಿಸಿ ನಾವು ಎಬ್ಬೇವನ್ನು ಫಸ್ಟ್ ಹಾಕಿದ್ವು. ನಾವು 4 ವರ್ಷಕ್ಕೆ ಒಂದು ಮರ ಒಂದು 1 ಟನ್ ಇನ್ನೂ 1200 kg ಬರಲಿಕ್ಕೆ ಅಷ್ಟು ದಪ್ಪ ಆಯಿತು. ನಾವು ತೋಟದಲ್ಲಿನೇ 1 ಟನ್ 7200 ರೂಪಾಯಿ ಕೊಟ್ವು. ಅಂದರೆ ಫ್ಲೇವುಡ್ ಫ್ಯಾಕ್ಟ್ರಿ ಇದೆ ಒಂದು ಬಾಸ್ಟಳ್ಳಿಯಲ್ಲಿ, ನಮಗೆ ಒಂದು 6 ಕಿಲೋಮೀಟ್ರ್ ದೂರದಲ್ಲಿ. ಆ ಫ್ಯಾಕ್ಟ್ರಿಯವ್ರಿಗೆ ಕೊಟ್ವು ನಾವು 7200 ರೂಪಾಯಿ ಅಂತೇಳಿ. ಅದರಲ್ಲಿ ನಮಗೊಂದು 4 ವರ್ಷದಲ್ಲೇ ಇದೇ 5 ಎಕರೆ ಜಾಗದಲ್ಲಿ 48 ಲಕ್ಷ ಕಾಸಾಗಿತ್ತು ನಮಗೆ. ಬಟ್ ಆ ಕಾಸಾಗೋದ್ರ ಜೊತೆಗೆ ಭೂಮಿಯ ಫಲವತ್ತತೆ ಹೆಚ್ಚಾಯ್ತು ನಮಗೆ. ಅಂದರೆ ಆ ಬೇವಿನ ಬೀಜ, ಬೇವಿನ ಎಲೆ ಮತ್ತು ಬೇವು ಬೆಳೆದಂಥ ಮರಗಳ ಬೇರುಗಳು ಎಲ್ಲ ಭೂಮಿ ಒಳಗಡೆ ಹೋಗಿತ್ತಲ್ಲ, ಅದು ಇಡೀ ಭೂಮಿಯ ಫಲವತ್ತತೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಹೆಚ್ಚು ಮಾಡ್ತು. ಆ ಕಾರಣಕ್ಕಾಗೇ ಈ ಬೆಳೆ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ನಮ್ದು ಎಲ್ಲೂ ಒಂದು ಗಿಡ, ನೀವು 2100 ಗಿಡದಲ್ಲಿ ಒಂದು ಗಿಡ ಕೂಡ ಎಲ್ಲೂ ಕೂಡ ವಿಲ್ಟ್ ಬಂದು ಗಿಡ ಹೋಗಿಲ್ಲ. ನೀವು ಇಡೀ ತೋಟ ನೋಡಿಬೇಕಾದ್ರೆ ನೀವು ಎಲ್ಲೂ ಕೂಡ ವಿಲ್ಟ್ ಬಂದು ಒಂದು ಗಿಡ ಸತ್ತಿಲ್ಲ. ಸೊ ಆ ಕಾರಣಕ್ಕಾಗಿ ರೈತರಿಗೆ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಕ್ಕಂಥದ್ದು, ದಯವಿಟ್ಟು ಕೊಟ್ಟಿಗೆ ಗೊಬ್ಬರವನ್ನು ಬಳಸಿ ಭೂಮಿಯ ಫಲವತ್ತತೆಯನ್ನು ಕಾಪಾಡಿ, ಭೂಮಿ ತಾಯಿ ನಿಮ್ಮನ್ನು ಕೂಡ ಕಾಪಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಸರ್, ನೀರು ನೋಡಿ, ಅದು ಕೂಡ ಭಾಳ ಇಂಪಾರ್ಟೆಂಟು. ಈ ದಾಳಿಂಬೆ ಬೆಳೀತಕ್ಕಂಥವ್ರಿಗೆ ಹೇಳಬೇಕಾದ್ರೆ, ನೀರು ಹೆಚ್ಚು ನಿರೀಕ್ಷೆಯನ್ನು ಈ ಗಿಡ ಮಾಡಲ್ಲ. ಇದು ಹೆಚ್ಚು ಬೆಳೀತಕ್ಕಂಥದ್ದು ಡ್ರೈ ಭೂಮಿಯಲ್ಲಿ, ಕರುಳು ಮಿಶ್ರಿತ ಇಳಿಜಾರು ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೆಳೆ ಇದು. ಇದು ಒಂದು ಅಂದರೆ ವಾರಕ್ಕೆ, ಸಾಮಾನ್ಯವಾಗಿ ವಾರಕ್ಕೊಂದ್ಸರಿ ಅಂದರೆ 7 ದಿವಸಕ್ಕೆ 8 ದಿವಸಕ್ಕೆ ಒಂದ್ಸರಿ ಕೊಟ್ಟರೆ ಸಾಕು. ಡ್ರಿಪ್ಪಲ್ಲಿ ಅಂದರೆ ಸಣ್ಣ ಮಟ್ಟದಲ್ಲಿ ನೀರನ್ನು ಕೊಡಬೇಕು, ಕಟ್ತಕ್ಕಂಥ ಹಾಯಿಸ್ತಕ್ಕಂಥದ್ದು ಮಾಡಬಾರ್ದು. ಇವಾಗ ನಾವು ನೀರು ನಿಲ್ಲಿಸಿ 1 ವಾರ ಆಗ್ಬಿಟ್ಟಿದೆ. ಅಂದರೆ 0% ನೀರು ಮಾಡಿದ್ದೀವಿ, ನೀರೇ ಬಿಡಲ್ಲ ಇನ್ನು. ಇವಾಗ ನೀರೇ ಬಿಡಲ್ಲ ಇನ್ನು. ಅಂದರೆ ಇಡೀ ಗಿಡ ಎಲೆ ಎಲ್ಲ ಒಣಗಿ ಎಲೆ ಎಲ್ಲ ಉದುರೋದ ಮೇಲೆ ನಾವು ಕಟ್ಟಿಂಗನ್ನು ಹಾಕ್ಸ್ತಕ್ಕಂಥದ್ದು. ಆಮೇಲೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಮತ್ತೆ ಬೇಸಾಯವನ್ನು ಪ್ರಾರಂಭ ಮಾಡ್ತೀವಿ. ಆವಾಗ ಹೊಡಿತಕ್ಕಂಥದ್ದು
ಕಾಯಿ ಆಗ್ತದೆ, ಹೂವು ಬಿಟ್ಟು ಕಾಯಿ ಆಗ್ತದೆ. ಬಿಡ್ತಕ್ಕಂಥ ಎಲ್ಲ ಹೂವು ಕೂಡ ಕಾಯಿ ಆಗಲ್ಲ. ನಿಮಗೆ ಒಂದು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತಂದರೆ, ಕಡಲೆಕಾಯಿ ರೀತಿಯಲ್ಲಿ, ಅಂದರೆ ನಮ್ಮೇನು ಕಡಲೆ ಬೀಜ ಪೀನಟ್ ಬರುತ್ತಲ್ಲ, ಆ ಕಡಲೆಕಾಯಿ ರೀತಿಯಲ್ಲಿ ಇರ್ತಕ್ಕಂಥದ್ದು ಹೂವು ಮಾತ್ರ ಕಾಯಿ ಆಗುತ್ತೆ. ನಾರ್ಮಲ್ ಆಗಿರ್ತಕ್ಕಂಥ ಹೂವು ಇರ್ತಕ್ಕಂಥದ್ದು ಅದು ಕಾಯಿ ಆಗಲ್ಲ. ಸೊ ಅದನ್ನ ಐಡೆಂಟಿಫೈ ಮಾಡಿ ಹೂವನ್ನೆಲ್ಲ ತೆಗೆದಾಕಬೇಕು. ಬಟ್ ನಾವು ಬಿಡ್ತಕ್ಕಂಥ ಎಲ್ಲ ಹೂವನ್ನು ಕೂಡ ಗಿಡದಲ್ಲಿ ಬಿಡಬಾರ್ದು. ಮಿನಿಮಮ್ ಅಂದರೆ ಇವಾಗ ನಾವು ಒಂದು ಕಾಯಿನ ಅರ್ಧ ಕೆ ಜಿ ಬೆಳಿತೀವಿ, ಅಷ್ಟು ಸೈಜ್ ಮಾಡ್ತೀವಿ ಅಂತಂದರೆ ಒಂದು 50 ಕಾಯಿ ಬಿಟ್ಟರೆ ಸಾಕು, 25 ಕೆ ಜಿ ಬರುತ್ತೆ. ಇಲ್ಲ 60 ಕಾಯಿ ಬಿಟ್ಟರೆ ಒಂದು 30 ಕೆ ಜಿ ಅಷ್ಟು ಬರುತ್ತೆ. ಅಷ್ಟು ಕಾಯಿ ಮಾತ್ರ ಬಿಟ್ಕೊಳ್ಬೇಕು ನಾವು. ಇದು 100 ಕಾಯಿ ಬಿಡುತ್ತಿದ್ರಲ್ಲಿ ಅವೆಲ್ಲವೂ ಕೂಡ ಹೂ ಟೈಮಲ್ಲೇ ಮಗ್ಗು ಟೈಮಲ್ಲೇ ತೆಗೆದಾಕಬೇಕು. ತೆಗೆದಾಕೋದ್ರಿಂದ ಕ್ವಾಲಿಟಿ ಹಣ್ಣು ಬರುತ್ತೆ, ಅವಾಗ ರೇಟು ಕೂಡ ಕ್ವಾಲಿಟಿ ಬರುತ್ತೆ. ಸೊ ಇದನ್ನ ನರ್ಸರಿ ಯಾರಾದರೂ ಹೊಸಬ್ರು ಹಾಕ್ಬೇಕಂದ್ರೆ ನೀವು ಹೋಗಿ ಮಹಾರಾಷ್ಟ್ರದಲ್ಲಿ ತಂದಿದ್ದು ಯಾಕೆ ಸರ್? ಅಲ್ಲ, ಇದೇನಂದರೆ ಇದಕ್ಕೆ ಒಳ್ಳೆ ಕಾಯಿ ಬಿಡ್ತಕ್ಕಂಥದ್ದು, ಗಿಡ ಇರ್ತಕ್ಕಂಥದ್ದು, ಒಳ್ಳೆ ಜಾತಿಯ ಸುಸಿ ತೆಗ್ತಕ್ಕಂಥದ್ದು ಅಂದರೆ ಜೈನ್ ಕಂಪ್ನಿದು. ಅದು ಕೃಷಿಯಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡಿದೆ. ಅದು ಇರತಕ್ಕಂಥದ್ರಲ್ಲಿ ಒಂದಿಷ್ಟು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿರ್ತಕ್ಕಂಥ ಕಂಪ್ನಿ ಜೈನ್ ಕಂಪ್ನಿ. ಆ ಜೈನ್ ಕಂಪ್ನಿಯ ನರ್ಸರಿ ಇರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ. ಅವ್ರು ನಾವು ಇಲ್ಲೇ ಬುಕ್ ಮಾಡಿದ್ರೆ ಒಂದು ಏಜೆನ್ಸಿ ಇದೆ, ಚಿಕ್ಕಬಳ್ಳಾಪುರದಲ್ಲಿದೆ. ಆ ಏಜೆನ್ಸಿ ಅವ್ರಿಗೆ ಹೇಳಿದ್ರೆ ಅವ್ರು ಬುಕ್ ಮಾಡಿ ತರಿಸ್ಕೊಡ್ತಾರೆ ನಮಗೆ. ಅವ್ರಿಗೆ ನಾವೇನೋ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿಲ್ಲ. ಅವ್ರಿಗೆ ಹೇಳಿದ್ರೆ ಸಾಕು, ಬುಕ್ ಮಾಡಿ ಅಡ್ವಾನ್ಸ್ ಕೊಟ್ಟರೆ ಅವ್ರ ಗಾಡಿನೇ ಮಹಾರಾಷ್ಟ್ರದಿಂದ ಇಲ್ಲಿ ಬಂದು ಡೆಲಿವರಿ ಕೊಟ್ಟು ಹೋಗ್ತದೆ. ನಮಗೂ ಕೂಡ ಹಂಗೆ ತಂದು ಕೊಟ್ಟರು. ಬಟ್ ಗಿಡ ಹಾಕ್ತಕ್ಕಂಥವ್ರು ಕೂಡ ಯೋಚನೆ ಮಾಡಬೇಕು. ಜೈನ್ ಕಂಪ್ನಿಯ ರೇಟ್ 40 ರೂಪಾಯಿ 42 ರೂಪಾಯಿ ಅಷ್ಟೇ ಇದೆ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಸೇರಿ. ಬಟ್ ಕೆಲವು ದಳ್ಳಾಳಿಗಳು ಅದರಲ್ಲೂ ಕೂಡ 48 ರೂಪಾಯಿ 50 ರೂಪಾಯಿ ದುಡ್ಡನ್ನು ಇಟ್ಕೊಂಡು ಮಾರಾಟ ಮಾಡ್ತಕ್ಕಂಥವ್ರು ಇದ್ದಾರೆ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಜೈನ್ ಕಂಪ್ನಿಯ ನಂಬರನ್ನೇ ತಗೊಂಡು ಅವ್ರಿಗೆ ನೇರವಾಗಿ ಮಾತಾಡಿ, ಅಧಿಕೃತ ಏಜೆನ್ಸಿ ಅವ್ರಿಗೆ ಮಾತಾಡಿದ್ರೆ ಕಡಿಮೆ ರೇಟ್ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಸೊಸಿ ಸಿಗುತ್ತೆ. ಇಲ್ಲ ಅಂದರೆ ಇದಕ್ಕೇನು ಹೆಸರಿಟ್ಟಿರ್ತಕ್ಕಂಥಲ್ಲ, ಜೈನ್ ಕಂಪ್ನಿದು ಅಂತಕ್ಕಂಥ ಅದೇ ಒಂದು ಬ್ರಾಂಡು. ಜೈನ್ ಕಂಪ್ನಿ ಸೊಸಿ ಅಂತೇಳಿ ಅದಕ್ಕೆ ಅದೇ ಒಂದು ಬ್ರಾಂಡ್ ಮಾಡಿರ್ತಕ್ಕಂಥದ್ದು. ಕೊಡ್ತಾರಾ? ಜೈನ್ ಕಂಪ್ನಿ ಸೊಸಿ ಕೊಡ್ತಾರೆ.